ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನಲ್ಲಿ ಕೇಳುವಂತಹ ಪ್ರಮುಖ ಪ್ರಶ್ನೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಇದರಲ್ಲಿ ಎರಡು ಮೆಥಡ್ ಇದೆ. ಸೊ ಎರಡೂ ಮೆಥಡನ್ನು ಕೂಡ ನಾನು ಈ ಕ್ವಶನಲ್ಲಿ ಸಾಲ್ವ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಮೊದಲನೇ ಮೆಥಡ್ ಏನಂದರೆ, ಎಕ್ಸಾಂಪಲ್ ನೋಡಿ, ಎ ಟ್ರೇಡರ್ ಬೈಸ್ an article for 30,000 and marks it 15% above the cost. Find the percentage of profit or loss if he sells it with 10% trade discount and cash discount. ನೆನಪಿರಲಿ, ಕ್ವಶನ್ ಏನು ಕೇಳಿರ್ತಾರೆ, ಫೈಂಡ್ ದ ಪ್ರಾಫಿಟ್ ಆರ್ ಲಾಸ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆರ್ ಲಾಸ್ ಕಂಡುಹಿಡಿಯುವಂಥ ಮೆಥಡ್ ಇದು. ಇದರಲ್ಲಿ ಏನಿದೆ ಅಂದರೆ, ಡಿಸ್ಕೌಂಟ್ ರೇಟ್ಸ್ ಕೊಟ್ಟರೆ ಒಂದು ಮೆಥಡು, ಡಿಸ್ಕೌಂಟ್ಸ್ ರೇಟ್ ಇರಲ್ಲ ಅವಾಗ ಎರಡನೇ ಮೆಥಡು. ಸೊ ಇದು ಡಿಸ್ಕೌಂಟ್ ರೇಟ್ ಇರುವಂಥ ಮೆಥಡ್. ಸೊ ಮೊದಲಿಗೆ ಏನು ಮಾಡಬೇಕಂದ್ರೆ, ನೀವು ಕಾಸ್ಟ್ ಪ್ರೈಸ್ನ ಬರ್ಕೋಬೇಕು. ಕ್ವಶನಲ್ಲಿ ಎಷ್ಟು ಕಾಸ್ಟ್ ಪ್ರೈಸ್ ಇದೆ? 30,000 rupees ಇದೆ. ಸೊ ಇದಕ್ಕೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲೇನಿದೆ, ಮಾರ್ಕ್ಸ್ ಇಟ್ 15% ಎಬೋವ್ ಅಂತ ಇದೆ. ಸೊ ಬಿಲೋ ಲೆಸ್ ಅಂತ ಕೊಟ್ಟರೆ ಮೈನಸ್ ಮಾಡಬೇಕು, ಎಬೋವ್ ಅಥವಾ ಮೋರ್ ಅನ್ನೋ ಶಬ್ದ ಕೊಟ್ಟರೆ ಪ್ಲಸ್ ಮಾಡ್ಕೋಬೇಕು. ಸೊ ಈ 30,000 ಮೇಲೆ ಅವ್ರು ಹೇಳಿರುವಂಥ 15% ಕ್ಯಾಲ್ಕುಲೇಷನ್ ಮಾಡಿಕೊಂಡು ಪ್ಲಸ್ ಮಾಡ್ತಾ ಇದ್ದೀವಿ. ಸೊ ಪ್ಲಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಎಬೋವ್ ಅನ್ನೋ ಶಬ್ದ ಇದೆ. ಎಬೋವ್ ಮೋರ್ ಅಂತ ಕೊಟ್ಟರೆ ಪ್ಲಸ್ಸು, ಬಿಲೋ ಲೆಸ್ ಅಂತ ಕೊಟ್ಟರೆ ಮೈನಸ್ ಮಾಡಬೇಕು. ಟೋಟಲ್ ಮಾಡ್ಕೊಂಡಾಗ ಈಗ ಅದ್ರ ಪ್ರೈಸ್ ಎಷ್ಟಾಯ್ತು ಅಂದರೆ 34,500 ಮಾರ್ಕೆಟ್ ಪ್ರೈಸ್ ಅಂತ ಕರಿತೀವಿ ಇದನ್ನು ನಾವು. ಈಗ ಏನು ಮಾಡ್ಬೇಕಂದ್ರೆ, ಡಿಸ್ಕೌಂಟ್ಸ್ನ ಮೈನಸ್ ಮಾಡ್ತಾ ಹೋಗಬೇಕು. ಮೊದಲೇ ಡಿಸ್ಕೌಂಟ್ಸ್ನ ಮೈನಸ್ ಮಾಡಬೇಕು. ಯಾವುದಂದರೆ ಟ್ರೇಡ್ ಡಿಸ್ಕೌಂಟ್. ನೆನಪಿರಲಿ, ಯಾವಾಗಲೂ ಮೊದಲು ಟ್ರೇಡ್ ಡಿಸ್ಕೌಂಟ್ನ ಮೈನಸ್ ಮಾಡಬೇಕು. ಎದ್ರ ಮೇಲೆ ಕಂಡುಹಿಡಿತಾರೆ? ಮಾರ್ಕೆಟ್ ಪ್ರೈಸ್ ಅಮೌಂಟ್ ಮೇಲೆ ಕಂಡುಹಿಡಿತಾರೆ ಟ್ರೇಡ್ ಡಿಸ್ಕೌಂಟ್ನ. ಸೊ 34,500 ಮೇಲೆ 10% ಮಾಡಿದಾಗ 3,450 ಆಯಿತು. ಡಿಸ್ಕೌಂಟ್ ಅಂದರೆ ಮೈನಸ್ ಯಾವಾಗಲೂ. ಸೊ ಮೈನಸ್ ಮಾಡಿದಾಗ ನೆಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಅಂದರೆ 31,050. ಇನ್ನೊಂದು ಡಿಸ್ಕೌಂಟ್ ಇರುತ್ತೆ ಕ್ವಶನಲ್ಲಿ, ಅದು ಕ್ಯಾಶ್ ಡಿಸ್ಕೌಂಟು. ಅಂದರೆ ಯಾರು EMI ಮೇಲೆ ಬೈ ಮಾಡಲ್ಲ, ಡೈರೆಕ್ಟ್ ಪೇ ಮಾಡಿ ಬೈ ಮಾಡ್ತಾರೆ, ಅವ್ರಿಗೆ ಕೊಡುವಂಥ ಡಿಸ್ಕೌಂಟ್ 5% ಕ್ಯಾಶ್ ಡಿಸ್ಕೌಂಟ್ ಇದೆ. ಸೊ 5% ಕ್ಯಾಲ್ಕುಲೇಷನ್ ಮಾಡಬೇಕು. 31,050 ಬಂದಿರುವಂಥ ನೆಟ್ ಸೆಲ್ಲಿಂಗ್ ಪ್ರೈಸ್ ಮೇಲೆ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಎಷ್ಟಿದೆ ನೆಟ್ ಸೆಲ್ಲಿಂಗ್ ಪ್ರೈಸು? 31,050 ಇದೆ. ಇದ್ರ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ 5% ಕ್ಯಾಲ್ಕುಲೇಷನ್ನ ಮಾಡ್ಕೋತೀವಿ. ನೆನಪಿರಲಿ, ಅದಕ್ಕೆ ಟ್ರೇಡ್ ಡಿಸ್ಕೌಂಟ್ ಮೊದಲು ಮೈನಸ್ ಮಾಡಬೇಕು. ಬ್ಯಾಲೆನ್ಸ್ ಮೇಲೆ ನಾವು ಕ್ಯಾಶ್ ಡಿಸ್ಕೌಂಟ್ ಮಾಡಬೇಕಾಗಿರೋದ್ರಿಂದ ಓಕೆ. ಇಷ್ಟು ಮೈನಸ್ ಮಾಡಿದಾಗ ಕ್ಯಾಶ್ ಸೆಲ್ಲಿಂಗ್ ಪ್ರೈಸ್ ಸಿಕ್ತು 29,497. ಈಗ ಅಗೇನ್ ಈ ಮೊದಲೇ ಕಾಸ್ಟ್ ಪ್ರೈಸ್ನ ಮೈನಸ್ ಮಾಡ್ಕೋಬೇಕು. ಲಾಸ್ ಪ್ರಾಫಿಟ್ ಗೊತ್ತಾಗುತ್ತೆ. ಸೊ ಈಗ ನೆನಪಿರಲಿ, ಮೈನಸ್ ಅಮೌಂಟ್ ಬಂದರೆ ಲಾಸು. ಇಲ್ಲಿ ನೋಡಿ, ಇದು 29,000 ಇದೆ, ಇದು 30,000 ಇದೆ. ಮೈನಸ್ ಮಾಡಿದಾಗ ಮೈನಸ್ ಆನ್ಸರ್ ಬರುತ್ತೆ, ಅದರ ಅರ್ಥ ಲಾಸ್. ಇದು 31,000 ಇತ್ತಂದರೆ, ಇದು 30,000 ಇತ್ತಂದರೆ ಅವಾಗ ಪ್ಲಸ್ ಹಾಕಿತ್ತು ಪ್ರಾಫಿಟ್. ಈಗ ಲಾಸ್ ಆಗಿದೆ. ಲಾಸ್ ಅಮೌಂಟ್ ಗೊತ್ತಾಯಿತು, ಇದನ್ನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋಣ. ಸೊ ಈ ಅಮೌಂಟ್ನ ಮತ್ತು ಫಸ್ಟ್ ಅಮೌಂಟ್ನ ಡಿವೈಡೆಡ್ ಬೈ ಮಾಡಿ ಇಂಟು 100 ಮಾಡಿದಾಗ ನಮಗೇನು ಬರುತ್ತೆ ಅಂದರೆ ಪ್ರಾಫಿಟ್ ಪರ್ಸೆಂಟೇಜ್ ಬರುತ್ತೆ 1.675 ಪಾಯಿಂಟ್. ಇದನ್ನು ನಾವು 2% ಅಂತ ರೌಂಡ್ ಅಪ್ ಮಾಡಿದ್ದೀವಿ, 2%. ಸೊ ಈ ರೀತಿಯಾಗಿ ನೀವು ಪರ್ಸೆಂಟೇಜ್ ಆಫ್ ಲಾಸ್ ಅಥವಾ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕಂಡುಹಿಡಿಬೋದು. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಇದೆ. ಇದರಲ್ಲಿ ಎರಡರಲ್ಲೂ ಒಂದು ಫಿಕ್ಸ್ ಕ್ವಶನ್ ಬರುತ್ತೆ. ಗೂಡ್ಸ್ ಕಾಸ್ಟಿಂಗ್ 5,200 ಆರ್ ಸೋಲ್ಡ್ ಅಟ್ 20% ಅಬೋವ್ ದಿ ಕಾಸ್ಟ್ ಥ್ರೂ ಎನ್ ಏಜೆಂಟ್. ಚಾರ್ಜಸ್ 5% ಆನ್ ದ ಫಸ್ಟ್ 4,000, 3% ಆನ್ ದ ಬ್ಯಾಲೆನ್ಸ್. ಸೊ ಇಲ್ಲೇನಿರುತ್ತೆ, ಕಮಿಷನ್ ರೇಟ್. ಇಲ್ಲಿ ಕಮಿಷನ್ ಅನ್ನೋ ಶಬ್ದ ಮೆನ್ಷನ್ ಆಗಿಲ್ಲ, ನೆನಪಿರಲಿ. ಏಜೆಂಟ್ ಥ್ರೂ ಗೂಡ್ಸ್ನ ಸೇಲ್ ಮಾಡಿದಾಗ ಏಜೆಂಟ್ ಯಾವಾಗಲೂ ಏನು ತೊಗೊಳ್ತಾನೆ? ಕಮಿಷನ್ನ ತೊಗೊಳ್ತಾನೆ. ಸೊ ಆ 5% ಮತ್ತು 3% ಬೇರೆ ಏನೂ ಅಲ್ಲ, ಇದು ಕಮಿಷನ್. ಸೊ ಕಮಿಷನ್ ಕೊಟ್ಟಾಗ ರೇಟ್ ಆಫ್ ಪ್ರಾಫಿಟ್ ಅಥವಾ ರೇಟ್ ಆಫ್ ಲಾಸ್ ಅಂದರೆ ಪರ್ಸೆಂಟೇಜ್. ರೇಟ್ ಅಂದರೆ ಬೇರೆ ಅಲ್ಲ, ಪರ್ಸೆಂಟೇಜ್ ಅಂದರೆ ಬೇರೆ ಅಲ್ಲ. ಸೊ ರೇಟ್ ಅಥವಾ ಪರ್ಸೆಂಟೇಜ್ನ ನೀವು ಕಂಡುಹಿಡಿಯೋದು ಎರಡನೇ ಮೆಥಡ್ ಆಗುತ್ತೆ. ನೆನಪಿರಲಿ, ಕಮಿಷನ್ ಬಂದಾಗ, ಡಿಸ್ಕೌಂಟ್ಸ್ ಬಂದಾಗ ಎರಡು ರೀತಿ ಇದೆ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡಿಯೋದು. ಈಗ ಏನು ಮಾಡೋಣ, ಕಾಸ್ಟ್ ಪ್ರೈಸ್ ಎಷ್ಟು ನೋಡೋಣ. 5,200 ಇದೆ. ಇಲ್ಲೇನಿದೆ, ಸೋಲ್ಡ್ ಅಬೋವ್ ದಿ ಕಾಸ್ಟ್ ಅಂದರೆ ಎಬೋವ್ ಅಂತಿದೆ, ಮತ್ತು ಸೇಮ್ ಪ್ಲಸ್ 20% ಮಾಡಬೇಕಾಗುತ್ತೆ. ಡೈರೆಕ್ಟಾಗಿ ಬೇಕಂದರೆ ನೀವು 5,200ಗೆ 20% ಮಾಡಿ ಆ ಅಮೌಂಟ್ನ ಆ್ಯಡ್ ಮಾಡ್ಬೋದು. ಹಿಂದಿನ ಪ್ರಾಬ್ಲಮ್ನಲ್ಲಿ ಮಾಡಿದ ಹಾಗೆ ನಾನು ಅದನ್ನು ಫಾರ್ಮುಲಾ ಮೂಲಕ ಆ್ಯಡ್ ಮಾಡಿದ್ದೀನಿ, ಇಷ್ಟೇ ಚೇಂಜಸ್. ಸೊ 5,200 ಮೇಲೆ ನೀವು ಈಗ ಏನು ಮಾಡ್ತಾರೆ ಅಂದರೆ 5,200 ಇಂಟು 20% ಅಬೋವ್ ಇದ್ದಕ್ಕೆ 1,040ನ ಆ್ಯಡ್ ಮಾಡ್ಕೊತೀವಿ. ಸೊ ಈ ರೀತಿಯಾಗಿ 5,200 ಮೇಲೆ 20%, 5,200 ಮೇಲೆ 20%ನ ನಾವು ಆ್ಯಡ್ ಮಾಡಿದರೆ 6,240 ಆಯಿತು ಈ ಅಮೌಂಟು. ಇದೇನು ಬಂತಂದರೆ ಇದಕ್ಕೆ 20% ಆ್ಯಡ್ ಮಾಡಿದ್ದೀವಿ, 6,240. ಸೇಮ್ ಇದೇ ರೀತಿ ಇಲ್ಲೇ ಡೈರೆಕ್ಟಾಗಿ ಅಮೌಂಟ್ಗೆ ಪರ್ಸೆಂಟೇಜ್ ಮಾಡಿದ ಅಮೌಂಟ್ನ ಆ್ಯಡ್ ಮಾಡಿ ಇದನ್ನು ಹೇಗೆ ಕಂಡಿದ್ದೀವಿ ಹಾಗೆ ಕೂಡ ಇದನ್ನು ಮಾಡ್ಬೋದು ನೀವು.
ಇನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಕಮಿಷನ್ ಕಂಡುಹಿಡಿಬೇಕಲ್ಲ. ಇಲ್ಲಿ ಏನು ರೂಲ್ಸ್ ಹೇಳಿದ್ದಾರೆ, ಹೂ ಚಾರ್ಜಸ್. ಸೊ ಏಜೆಂಟ್ ಚಾರ್ಜ್ ಏನು, ಕಮಿಷನ್ 5% ಮೊದಲಿನ 4000 ಮೇಲೆ ತಗೋತಾನೆ, ಮೇಲಿರೋ ಎಕ್ಸ್ಟ್ರಾ ಅಮೌಂಟ್ ಮೇಲೆ ಉಳಿದಿರೋ ಬ್ಯಾಲೆನ್ಸ್ ಮೇಲೆ 3% ಕಮಿಷನ್ ತಗೋತಾನೆ. ಸೊ ಮೊದಲಿಗೆ 4000 ಮೇಲೆ 5% ಮಾಡಿಬಿಡೋಣ. ಸೊ 4000 ಮೇಲೆ 5% ಮಾಡೋಣ. ನಂತರ ಏನು ಮಾಡೋಣ, ಇನ್ನು ಉಳಿದಿರೋ ಬ್ಯಾಲೆನ್ಸ್ ಹೆಂಗೆ ಗೊತ್ತಾಗುತ್ತೆ, ಎಷ್ಟಿದೆ ಪ್ರೈಸು 6240. ಅದರಲ್ಲಿ ಎಷ್ಟು ನಾವು ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ವಿ, 4000 ಕಮಿಷನ್ ಕಂಡು ಹಿಡಿದ್ವಿ. ಸೊ ಆದ್ದರಿಂದ ಇನ್ನು ಉಳಿದಿರೋದು 2240, ಅದ್ರ ಮೇಲೆ 3%, 4000 ಮೇಲೆ ಮತ್ತು 2240 ಮೇಲೆ 4000ವರೆಗೂ 5% ಕಮಿಷನ್ ತಗೊಂಡು ಅದರ ಮೇಲಿನ ಅಮೌಂಟ್ಗೆ 3% ಕಮಿಷನ್ನ ತಗೋತಾನೆ. ಸೊ ಈಗ ಟೋಟಲ್ ಕಮಿಷನ್ ಎರಡರದ್ದು ಕ್ಯಾಲ್ಕುಲೇಷನ್ ಮಾಡಿ ಆ್ಯಡ್ ಮಾಡಿದಾಗ 267 ರುಪೀಸ್ ಆಯಿತು. ಸೊ ಈಗ ಕಮಿಷನ್ನ ಕಟ್ ಮಾಡಬೇಕು ಎದ್ರಾಗ, ಸೆಲ್ಲಿಂಗ್ ಪ್ರೈಸ್ನಲ್ಲಿ. ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 6240. ಅದರಲ್ಲಿ 267 ನಮ್ಮ ಕಮಿಷನ್ ಮುರಿದ್ರೆ ಇನ್ನು ಉಳಿದಿರೋದು 5972.8. ಸೊ ಕಾಸ್ಟ್ ಪ್ರೈಸ್ ಎಷ್ಟು ಪ್ರಾಡಕ್ಟದ್ದು, ಇಲ್ಲಿ ಸ್ಟಾರ್ಟಿಂಗ್ ಇದೆ 5200. ಸೊ 5200ನ ಮೈನಸ್ ಮಾಡಿಕೊಂಡ್ರೆ ಇನ್ನು 772 ರುಪೀಸ್ ಆತನಿಗೆ ಪ್ರಾಫಿಟ್ ಆಗುತ್ತೆ. ಸೊ ಆ ಪ್ರಾಫಿಟ್ ಪರ್ಸೆಂಟೇಜ್ನ ಸೇಮ್ 772 ಡಿವೈಡೆಡ್ ಬೈ 5200 ಒರಿಜಿನಲ್ ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ ಇಂಟು 100 ಮಾಡಿದಾಗ ಪರ್ಸೆಂಟೇಜ್ ಬರುತ್ತೆ. ಇದನ್ನು ನೀವು ಇದೇ ರೀತಿ ಸೀರಿಯಲ್ ಆಗಿ ಬರ್ಕೊಂಡು ಬಿಡಿಸ್ಬೋದು. ಅಂದರೆ ಅದಕ್ಕೂ ಕೂಡ ಫಸ್ಟು ಕಾಸ್ಟ್ ಪ್ರೈಸ್ ಬರ್ಕೋದು, ಅದಕ್ಕೆ ಆ್ಯಡ್ ಮಾರ್ಕ್ ಪ್ರೈಸ್ ಮಾಡ್ಕೊಳ್ಳೋದು, ಮಾರ್ಕ್ ಪ್ರೈಸ್ ಆದ ನಂತರ ಇದು ಬ್ಯಾಲೆನ್ಸ್ ಬರುತ್ತೆ. ಇಲ್ಲಿ ಟ್ರೇಡ್ ಡಿಸ್ಕೌಂಟ್ ಜಾಗದಲ್ಲಿ ಫಸ್ಟ್ ಲೆಸ್ 4000 5% ಕಮಿಷನ್ ಮಾಡೋದು, ಮತ್ತು 3% ಆನ್ 2240 ಮೇಲೆ ಕಮಿಷನ್ ಕಂಡುಹಿಡಿಯೋದು, ಎರಡು ಕಮಿಷನ್ನ ಮೈನಸ್ ಮಾಡೋದು, ಬಂದ ಆನ್ಸರ್ಗೆ ಫಸ್ಟ್ ಕಾಸ್ಟ್ ಪ್ರೈಸ್ ಇಲ್ಲೇನಿದೆ ಸೊ ಇದನ್ನು ಮೈನಸ್ ಮಾಡ್ಕೊಳ್ಳೋದು, ಬ್ಯಾಲೆನ್ಸ್ ಉಳಿದನ್ನು ಪ್ರಾಫಿಟ್ ಅಂತ ಕರಿತೀವಿ. ಆ ಪ್ರಾಫಿಟ್ ಮೇಲೆ ನಾವು ಏನು ಮಾಡೋದು, ಪರ್ಸೆಂಟೇಜ್ನ ಕಂಡುಹಿಡಿಯೋದು. ಸೊ ಪ್ರಾಫಿಟ್ ಪರ್ಸೆಂಟೇಜ್ 14.8 ಇದೆ, ಇಲ್ಲಿ ಲಾಸ್ ಆಗಿದೆ, ಲಾಸ್ ಪರ್ಸೆಂಟೇಜ್ 2% ಇದೆ. ಈ ರೀತಿಯಾಗಿ ನೀವು ಎರಡು ಮೆಥಡ್ನ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಸೊ ಇದು ಪ್ರಾಫಿಟ್ ರೇಟ್ ಪರ್ಸೆಂಟೇಜು. ಮುಂದಿನ ಮೆಥಡ್ನಲ್ಲಿ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.